ಟ್ಯಾಕ್ಸಿಗೆ ಕೇಂದ್ರದ ಅನುಮತಿ. ರಾಜ್ಯ ಅನುಮತಿಸಿದ್ರೆ ಅಗ್ರಿಗೇಟರ್ ಸೇವೆ. ಕರ್ನಾಟಕದಲ್ಲಿ ನಿಷೇಧದ ಬೆನ್ನಲ್ಲೇ ಈ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಸೊ ಈ ಬೈಕ್ ಟ್ಯಾಕ್ಸಿಯನ್ನ ಕ್ಯಾನ್ಸಲ್ ಮಾಡಿ ಅಂತ ಕೆಲವರು ಬೇಡಿಕೆ ಇಟ್ಟಿದ್ರು. ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ, ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು. ಇದೀಗ ಬೈಕ್ ಟ್ಯಾಕ್ಸಿಗೆ ಕೇಂದ್ರದ ಅನುಮತಿ ಸಿಗ್ತಾ ಇದೆ. ಒಂದಷ್ಟು ಗೈಡ್ಲೈನ್ಸ್ ಇದೆ. ಏನಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತ ನೋಡೋದಾದ್ರೆ, ಖಾಸಗಿ ವಾಹನವನ್ನು ಬಳಸಿ ಅಗ್ರಿಗೇಟರ್ಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀಡಬಹುದು. ಇದಕ್ಕೆ ದೈನಂದಿನ, ವಾರ, ಮಾಸಿಕ ಅವಧಿಗೆ ಸರ್ಕಾರಕ್ಕೆ ಶುಲ್ಕ ವಿಧಿಸಬಹುದು. ಇದರಿಂದ ಸಂಚಾರ ದಟ್ಟಣೆ, ಮಾಲಿನ್ಯ ನಿಯಂತ್ರಣ, ಅಗ್ಗದ ಪ್ರಯಾಣ ಕೂಡ ಸಾಧ್ಯ ಆಗತ್ತೆ. ಸ್ಥಳೀಯ ಸಾರಿಗೆ ಅಭಿವೃದ್ಧಿ, ಜೀವನ ರೂಪಿಸುವ ಅವಕಾಶವನ್ನು ಮಾಡಿಕೊಡ್ಬಹುದು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿ ಬಗ್ಗೆ ಬೈಕ್ ಟ್ಯಾಕ್ಸಿ ಆ್ಯಪ್ ಆಗಿರುವಂತಹ ರ್ಯಾಪಿಡೋ, ಊಬರ್ ಇದನ್ನು ಸ್ವಾಗತಿಸಿದೆ. ಈ ಮಾರ್ಗಸೂಚಿಯ ವಿಕಸಿತ ಭಾರತದೆಡೆಗಿನ ಪ್ರಯಾಣದ ಮೈಲಿಗಲ್ಲು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೇಂದ್ರ ಸಮ್ಮತಿ ಸೂಚಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಇದನ್ನು ಜಾರಿಗೆ ತರಬಹುದಾದ ಸಾಧ್ಯತೆಗಳಿದೆ. ಸೊ ಯೋಚನೆ ಮಾಡ್ಬೋದು. ಹಾಗಾಗಿ ಬೈಕ್ ಟ್ಯಾಕ್ಸಿ ಏನೇನು ಮಾಡ್ತಾ ಇದ್ರು, ಪಾಪ ಕೆಲವರು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಯಿತು, ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಳ್ತಿದ್ರು. ಅವರು